ಹಲೋ ಎವ್ರಿವನ್, ವೆಲ್ಕಮ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಹಸಿ ಅವರೆಕಾಯಿ ಮತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಸಿ ಅವರೆಕಾಯಿ ತಂದಿದ್ರು, ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಸಿ ಅವರೆಕಾಯಿನ ನೀಟಾಗಿ ತೊಳೆದು ಇಟ್ಕೋಬೇಕು. ಒಂದು 2-3 ಸಲ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡೆ. ಅದಾದ ನಂತರ ಒಂದು ಸಣ್ಣ ಕುಕ್ಕರ್ಗೆ ಕಾಳೆಲ್ಲ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟೆ, ವಿಷಲ್ ಹೊಡ್ಸ್ಕೊಳ್ಳೋಣ ಅಂತ. ಸೊ ಇದು ಒಂದು 2 ವಿಷಲ್ ಬಂದರೆ ಸಾಕು. ಕುಕ್ಕರು 2 ವಿಷಲ್ ಬರೋ ಅಷ್ಟರೊಳಗಡೆ ನಾವು ಸೋಸಿಟ್ಕೊಂಡಿರೋ ಸೊಪ್ಪನ್ನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಟ್ಕೊಳ್ಳೋಣ. ಬಿಕಾಸ್ ಇದು ತುಂಬ ಪೇಷನ್ಸಿಂದ ಸೊಪ್ಪನ್ನ ವಾಶ್ ಮಾಡ್ಕೊಳ್ಳಿ, ತುಂಬ ಮಣ್ಣಿರುತ್ತೆ. ಸೊ ಅದೆಲ್ಲ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಸೋರೋಕ್ಕಿಡಬೇಕು. ಅದೇ ನಮ್ಮ ಕಡೆ ಸೊಪ್ಪು ಸೋರೋಕ್ಕೋ ಬಟ್ಲು ಅಂತ ಬರುತ್ತಲ್ಲ, ಅದರಲ್ಲಿ ಇಟ್ಟರೆ ಬೆಸ್ಟು, ನೀರು ಬೇಗ ಸೋರ್ಕೊಂಬಿಡುತ್ತೆ. ಸೊ ಅದಾದಮೇಲೆ ಸೊಪ್ಪನ್ನ ಈ ಥರ ಸಣ್ಣದಾಗಿ ಹಚ್ಕೊತಾ ಇದ್ದೆ. ಅಷ್ಟರೊಳಗಡೆ 1 ವಿಷಲ್ ಬಂತು. ಇನ್ನೊಂದು ಬರುತ್ತೇನೋ ಅಂದ್ಕೊತಿದ್ದೆ, ಇನ್ನೊಂದು ವಿಷಲ್ಲು ಬಂತು. ಸೊ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿದೆ, ಪ್ರೆಷರ್ ಹೋಗಲಿ ಅಂತ. ಅಷ್ಟರೊಳಗಡೆ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿದ ಮೇಲೆ ನೆಕ್ಸ್ಟು ಕುಕ್ಕರ್ ಲಿಡ್ ಓಪನ್ ಮಾಡೋಣ. ಸೊ ನೋಡಿ, ಕಾಳು ತುಂಬ ಚೆಂದ ಬೆಂದಿದೆ, ಏನು ಮತ್ತೆ ಬೇಯಿಸೋ ನೆಸೆಸಿಟಿನೇ ಇಲ್ಲ. 2 ವಿಷಲ್ಸ್ಗೆ ತುಂಬ ಚೆನ್ನಾಗಿ ಬೇಯ್ಕೊಂಡಿದೆ. ಸೊ ಇದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೊಪ್ಪನ್ನ ಹಾಕೋಣ ಕುಕ್ಕರ್ಗೆ. ಸೊಪ್ಪು ಹಾಕಿದ ಮೇಲೆ ಇದೇನು ಮತ್ತೆ ವಿಷಲ್ ಹೊಡಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಒಂದು 3 to 5 ಮಿನಿಟ್ಸ್ ಒಳಗಡೆ ಸೊಪ್ಪು ಬೇಯ್ಕೊಂಬಿಡುತ್ತೆ. ಸೊ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ 5 ಮಿನಿಟ್ಸ್ ಬೇಯಿಸಿದ ನಂತರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ನೀರಿಂದ ತೆಗಿತಾ ಇದ್ದೀನಿ. ನೀರು ಸೋರಕ್ಕೆ ಇಡ್ತೀನಿ. ಮತ್ತು ನೀರು ಸೋರಿದ ನಂತರ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಸಾಸಿವೆ ಸಿಡಿದಿದ ನಂತರ ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ನನ್ನ ಫೇವ್ರೇಟ್ ಒಗ್ಗರಣೆಗೆ ಬಳಸೋದು ಅಂದರೆ. ಸೊ ಅದು ಹಾಕಿದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಬೇಕು ಹಾಗೆ. ಸೊ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡ್ಮೇಲೆ ಮತ್ತು ಆನಿಯನ್ ಹಾಕಿದ್ದೀವಿ ಅಂದಿದ ತಕ್ಷಣ ಅದಕ್ಕೊಂಚೂರು ಸಾಲ್ಟ್ ಹಾಕಲೇಬೇಕು. ಇಲ್ಲಾಂದರೆ ಈರುಳ್ಳಿ ಸಪ್ಪೆ ಅಂತ ಅನಿಸ್ತಿರುತ್ತೆ ಸೊಪ್ಪಿನ ಜೊತೆ ತಿನ್ನಬೇಕಿದ್ರೆ. ಸೊ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ ಒಗ್ಗರಣೆ. ಸೊ ಅದಾಗಿದ್ದ ನಂತರ ಹೀಗೆ ಬರಬೇಕು, ಎಣ್ಣೆ ಎಲ್ಲ ಬಿಟ್ಕೊಂಡಿರಬೇಕು. ಸೊ ಇದಾದಮೇಲೆ ಸೊಪ್ಪು ಕಾಳು ಏನು ಸೋರಿಸ್ಕೊಂಡು ಇಟ್ಕೊಂಡಿರ್ತೀವಿ, ನೀರು ಸ್ವಲ್ಪನೂ ಇರಬಾರ್ದು, ಹಂಗೆ ಚೆನ್ನಾಗಿ ಸೋರಿಸಿಟ್ಕೊಳ್ಳಿ. ಅದನ್ನು ಸೋರಿಸಿಟ್ಕೊಂಡಿರೋವಂಥ ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಬಾಣಲಿ ಒಳಗಡೆ ಹಾಕಿ, ನಂತರ ಕೈಯಲ್ಲಂತೂ ಹಾಕೋಕೆ ಹೋಗಬೇಡಿ. ಹಾಗೆ ಕೈಯಲ್ಲೇ ಹಾಕಿಬಿಟ್ಟೆ, ಸ್ವಲ್ಪ ಸುಟ್ಬಿಡ್ತು. ಆಮೇಲೆ ಸೌಟ್ ತೊಗೊಂಡು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸೌಟಲ್ಲೇ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ ತುಂಬ. ಮತ್ತು ಇದಾದಮೇಲೆ ಲಾಸ್ಟ್ ಫೈನಲ್ ಅಂತಂದರೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೋಬೇಕು. ಸೊ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಯಾವುದೇ ಪಲ್ಯ ಆಗಿರ್ಬೋದು, ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಫೈನಲ್ ಟಚ್ ಕೊಡಲೇಬೇಕು. ನನಗದು ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ಅದು ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಎಲ್ಲ ಪಲ್ಯಗೂ 1 ಸ್ಪೂನ್ ಅಥವಾ 2 ಸ್ಪೂನ್ ಕಾಯಿ ಯೂಸ್ ಮಾಡ್ತೀನಿ. ಸೊ ಮಿಕ್ಸ್ ಕೊಡಿ. ಯಾಕಂದರೆ ತೆಂಗಿನಕಾಯಿ ಇವಾಗಷ್ಟೇ ಹಾಕಿರೋದ್ರಿಂದ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಮತ್ತು ಆ ಸೊಪ್ಪು ಕಾಳು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಜೊತೆ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಪ್ರಾಪರ್ ಮಿಕ್ಸ್ ಕೊಡೋದು ವೆರಿ ಇಂಪಾರ್ಟೆಂಟ್. ಕಾಳು ಮತ್ತು ಸೊಪ್ಪಿನ ಪಲ್ಯ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ವಾರಕ್ಕೆ ಒಂದು 3-4 ಸಲ ಆದರೂ ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಿ. ನಮ್ಮ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ಸೊ ಅವಾಗವಾಗ ಫ್ರೀ ಮಾಡಿಕೊಂಡು ಹೆಲ್ದಿ ಫುಡ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಇದೇ ಥರ ಹೆಲ್ದಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ಆ್ಯಂಡ್ ಅಥೆಂಟಿಕ್ ಫುಡ್ ರೆಸಿಪೀಸ್ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ. ವೀಡಿಯೋಸ್ನ ಚೆಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.